ನಮಸ್ಕಾರ ಎಲ್ಲರಿಗೂ. ಇವತ್ತಿನ ರೆಸಿಪಿಯಲ್ಲಿ ನಾನು ಒಂದು ಹೊಸ ರುಚಿಯೊಂದಿಗೆ ಬಂದಿದ್ದೇನೆ. ಇದನ್ನು ನಾವು ಸಮೋಸ ಅಂತನಾರ ಕರಿಬೋದು, ಇಲ್ಲ ಕಚೋರಿ ಅಂತನಾರ ಕರಿಬೋದು. ಇದು ನಾವು ತಿಂಡಿ ಟೈಮಿಗಾರ ಮಾಡ್ಕೋಬೋದು, ಇಲ್ಲ ಟೀ ಟೈಮಿಗೆ ಒಂದು ಒಳ್ಳೆ ಸ್ನ್ಯಾಕ್ಸ್ ರೆಸಿಪಿ ಅಂತಲೇ ಹೇಳ್ಬೋದು. ನೋಡಿ, ಮೊದಲಿಗೆ ನಾನು ಒಂದು ಪ್ಯಾನಿಗೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು 2 ಬಟ್ಲು ನೀರು ಹಾಕ್ಕೊಂಡಿದ್ದೀನಿ, ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ. ಈಗ ಅದಕ್ಕೊಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದೀನಿ. ನೋಡಿ, ಇದು ಬಾಂಬೆ ರವೆ ಅಂತೀವಲ್ಲ, ಅದು 1 ಕಪ್ ತೊಗೊಂಡಿದ್ದೀನಿ. ಇದನ್ನು ನಾನೀಗ ಮಿಕ್ಸಿ ಜಾರಿಗೆ ಹಾಕಿ ನುಣ್ಣಗೆ ರುಬ್ಕೊತೀನಿ. ನಿಮ್ಮ ಹತ್ರ ಚಿರೋಟಿ ರವೆ ಇದ್ದರೆ ಅದನ್ನು ಬಳಸ್ಬೋದು. ನಾನು ಈ ರವೆ ತೊಗೊಂಡಿದ್ದೀನಿ. ಈಗ ನೋಡಿ, ನೀರು ಮಳ್ತಾ ಇದೆ. ಇದಕ್ಕೆ ನಾನು ರವೆ ಹಾಕಿ ಚೆನ್ನಾಗಿ ಕಲಿಸ್ಕೊತಾ ಇದ್ದೀನಿ. ನೋಡಿ, ನೀರು ಹೋಗೋವರೆಗೂ ಚೆನ್ನಾಗಿ ಇದನ್ನು ಬೇಯಿಸ್ಕೋಬೇಕು. ನೋಡಿ, ಇದು ಹೀಗೆ ಗಟ್ಟಿಯಾಗುತ್ತೆ. ಚೆನ್ನಾಗಿ ಪ್ರೆಸ್ ಮಾಡಿ ಇದನ್ನು ಚೆನ್ನಾಗಿ ಬೇಯಿಸ್ಕೊಂಡ್ಮೇಲೆ ಆರೋದಕ್ಕೆ ಇಟ್ಟಿದ್ದೀನಿ. ಈಗ ಒಂದು ಕಡಾಯಿಗೆ 2 ಸ್ಪೂನ್ ಎಣ್ಣೆ ಹಾಕಿದ್ದೀನಿ, 1 ಸ್ಪೂನ್ ಜೀರಿಗೆ ಹಾಕ್ಕೊಂಡಿದ್ದೀನಿ, ಒಂದು ಗಡ್ಡೆ ಈರುಳ್ಳಿನ ಸಣ್ಣದಾಗಿ ಹೆಚ್ಚಿ ಹುರ್ಕೊತಾ ಇದ್ದೀನಿ. ನೋಡಿ, ಸ್ವಲ್ಪ ಹಸಿ ಶುಂಠಿನ ಈಗ ತುರಿದು ಹಾಕ್ಕೊತಾ ಇದ್ದೀನಿ. ದಿಢೀರಾಗಿ ಏನಾದರೂ ಸ್ನ್ಯಾಕ್ಸ್ ಬೇಕು ಅಂದರೆ ಈ ಥರ ಮಾಡಿಕೊಡ್ಬೋದು. ನೋಡಿ, 1 ಸ್ಪೂನ್ ಅರಿಶಿನ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಒಂದು ಸ್ವಲ್ಪ ಧನಿಯಾ ಪುಡಿ, ಖಾರದ ಪುಡಿ, ಈಗ ಜೀರಾ ಪುಡಿ ಹಾಕ್ಕೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ. ಮತ್ತು ಎಲ್ಲವನ್ನೂ ಚೆನ್ನಾಗಿ ನಾನು ಮಿಕ್ಸ್ ಮಾಡ್ಕೊಂಡಿನಿ. ನೋಡಿ, ನಾನು ಆಲೂಗೆಡ್ಡೆನೇ ಚೆನ್ನಾಗಿ ಬೇಯಿಸ್ಕೊಂಡಿದ್ದೆ. ಇದನ್ನು ಈಗ ಸ್ನ್ಯಾಶ್ ಮಾಡಿ ಹಾಕ್ಕೊತಾ ಇದ್ದೀನಿ. ಅದಕ್ಕೆ ಒಂದು ಅರ್ಧ ಹೋಳು ನಿಂಬೆಹಣ್ಣನ್ನು ಹಿಂಡ್ಕೊತಾ ಇದ್ದೀನಿ. ಹೀಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಇದು ಚೆನ್ನಾಗಿ ಮಿಕ್ಸ್ ಆಯ್ತು. ಈಗ ಇದಕ್ಕೆ ಲಾಸ್ಟಿಗೆ ನಾನು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಮತ್ತೆ ಮಿಕ್ಸ್ ಮಾಡಿ ಇಳಿಸ್ಕೊತೀನಿ. ಇವಾಗ ಇದಾಯಿತು. ಇದು ಆರೋದಕ್ಕೆ ಬಿಡ್ತೀನಿ. ನೋಡಿ, ಈಗ ಇದು ಆರಿದೆ. ಇದಕ್ಕೀಗ 1 ಕಪ್ ಅಕ್ಕಿ ಹಿಟ್ಟು ಹಾಕ್ಕೊತಾ ಇದ್ದೀನಿ. ಅಕ್ಕಿ ಹಿಟ್ಟು ಹಾಕಿ ಈಗ ಚೆನ್ನಾಗಿ ಕಲಿಸ್ಕೊತಾ ಇದ್ದೀನಿ. ನೋಡಿ, ಸಾಫ್ಟ್ ಆಗೋವರೆಗೂ ಚೆನ್ನಾಗಿ ಮಿತ್ಕೋಬೇಕು ಇದನ್ನು. ನೋಡಿ, ನೈಸ್ ಆಗೋವರೆಗೂ ನಾನು ಶಕ್ತಿ ಬಿಟ್ಟೀಗ ಚೆನ್ನಾಗಿ ಸ್ಮೂತ್ ಆಗೋವರೆಗೂ ಕಲಿಸ್ಕೊತಾ ಇದ್ದೀನಿ. ನೋಡಿ, ಈ ಥರ ಸ್ಮೂತ್ ಆಗಬೇಕು. ಇವಾಗ ಇದರಿಂದ ಸಣ್ಣ ಸಣ್ಣ ಉಂಡೆಗಳಾಗಿ ಮಾಡಿಕೊಂಡು ನಾನು ಹೀಗೆ ಕೈಯಲ್ಲಿ ಹೀಗೆ ಪ್ರೆಸ್ ಮಾಡಿಕೊಂಡು 2 ಬೆರಳಿಂದ ಹೀಗೆ ತಟ್ಕೊತೀನಿ ನಾನು. ಇದರಲ್ಲಿ ಈಗ ಆಲೂಗೆಡ್ಡೆ ಸ್ಟಫಿಂಗನ್ನು ನಾನು ಇಟ್ಕೋಬೇಕು. ಇಷ್ಟು ಅಗಲ ಮಾಡ್ಕೊಂಡಿದ್ದೀನಿ. ಈಗ ನಾನು ಆಲೂಗೆಡ್ಡೆನ ಸ್ಟಫಿಂಗ್ ಅದರಲ್ಲಿ ಹಾಕ್ಕೊತಾ ಇದ್ದೀನಿ. ಹೀಗೆ ಎಲ್ಲ ಸೈಡಿಂದ ಎಡ್ಜನ್ನ ಒಂದು ಕಡೆ ಹೀಗೆ ಒಂದುಗೂಡಿಸ್ಕೊಂಡು ಹೀಗೆ ಪ್ರೆಸ್ ಮಾಡ್ಕೋಬೇಕು. ಹೀಗೆ ಬೆರಳಿಂದ ಚೆನ್ನಾಗಿ ಹೀಗೆ ಪ್ರೆಸ್ ಮಾಡ್ಕೊತಾ ಇದ್ದೀನಿ. ನೋಡಿ, ಹೀಗೆ ನಾವು ಇನ್ನೊಂದು ಸಹ ಮಾಡ್ಕೊತಾ ಇದ್ದೀನಿ. ಹೀಗೇ ನಾವು ಬೇಯಿಸಿದ್ರೆ ಹಬೆಯಲ್ಲಿ ಇದು ಹೆಲ್ತಿ ಫುಡ್ ಅನಿಸುತ್ತೆ. ನಾನು ಮಕ್ಕಳು ಮನೇಲಿದ್ದಾರೆ ಅಂತ ಇದನ್ನು ನಾನು ಇವತ್ತು ಎಣ್ಣೆಯಲ್ಲಿ ಫ್ರೈ ಮಾಡ್ತಾ ಇದ್ದೀನಿ. ನೋಡಿ, ಈ ಥರ ತೆಳುಗೆ ನಾನು ಪ್ರೆಸ್ ಮಾಡಿಕೊಂಡು ಈಗ ಅದಕ್ಕೆ ಆಲೂಗೆಡ್ಡೆನ ಸ್ಟಫಿಂಗ್ ಇಟ್ಕೊತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ, ಸ್ಮೂತಾಗೂ ಇರುತ್ತೆ ಮತ್ತು ಮೇಲೆ ಗರಿ ಗರಿಯಾಗೂ ಇರುತ್ತೆ. ಒಂದು ಸಲ ಟ್ರೈ ಮಾಡಿ ನೋಡಿ. ಹೀಗೆ ನಾನು ಎಲ್ಲವನ್ನೂ ಮಾಡಿಟ್ಕೊಂಡೆ. ಈಗ ಒಂದು ಬಾಣಲಿಯಲ್ಲಿ ಎಣ್ಣೆ ಕಾಸಿಟ್ಕೊಂಡಿದ್ದೆ. ಈಗ ಅದಕ್ಕೆ ನಾನು ಒಂದೊಂದೇ ಆಗಿ ಬಿಟ್ಕೊತಾ ಇದ್ದೀನಿ. ಸಮೋಸ ಅಂತಿರೋ, ಕಚೋರಿ ಅಂತಿರೋ ಅಷ್ಟು ಚೆನ್ನಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ ನೋಡಿ, ನಿಮಗೆ ಗೊತ್ತಾಗುತ್ತೆ. 2 ನಿಮಿಷ ಆದಮೇಲೆ ನಾನು ಈಗ ಉಲ್ಟಾ ಮಾಡಿ ಬೇಯಿಸ್ಕೊತಾ ಇದ್ದೀನಿ. ಇದು ಒಂದು ಸ್ವಲ್ಪ ದಪ್ಪ ಇರುತ್ತಲ್ಲ, ಹಾಗಾಗಿ ಒಂದು ಸ್ವಲ್ಪ ಟೈಮ್ ಹಿಡಿಯುತ್ತೆ. ಹಾಗಾಗಿ ನಿಧಾನಕ್ಕೆ ಬೇಯಿಸ್ಕೋಬೇಕು. ನಾನು ಮೀಡಿಯಮ್ ಫ್ಲೇಮಲ್ಲೇ ಬೇಯಿಸ್ಕೊತಾ ಇದ್ದೀನಿ ಇದನ್ನು. ನೋಡಿ, ಇವಾಗ ಇದು ಆಗ್ತಾ ಬಂತು. ಈಗ ತಕ್ಕೊತಾ ಇದ್ದೀನಿ. ನಾನು ಹೀಗೆ ಜಾಲರಿಯಲ್ಲಿ ತಕ್ಕೊತಾ ಇದ್ದೀನಿ. ತುಂಬ ರುಚಿ ಇರುತ್ತೆ, ಒಂದು ಸಲ ಟ್ರೈ ಮಾಡಿ ನೋಡಿ.
ನೋಡಿ ಹೀಗೆ ಎಲ್ಲವನ್ನೂ ನಾನು ತಕ್ಕೊಂಡಿದ್ದೀನಿ. ಇವಾಗ ಸರ್ವಿಂಗ್ ಪ್ಲೇಟಿಗೆ ಸರ್ವ್ ಮಾಡಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದ್ದಾವೆ ಅಂತ. ಮೇಲೆ ಕ್ರಿಸ್ಪಿಯಾಗಿ ಒಳಗೆ ಸಾಫ್ಟಾಗಿ ಬಂದಿರುತ್ತೆ. ಹಬೆಯಲ್ಲಿ ಬೇಯಿಸಿದ್ರೆ ಒಂದೊಳ್ಳೆ ತಿಂಡಿ ಆಗುತ್ತೆ. ಕಾಫಿ ಟೀ ಟೈಮಿಗೆ ಮಾಡಿದ್ರೆ ಒಂದೊಳ್ಳೆ ಸ್ನ್ಯಾಕ್ಸ್ ಅಂತಲೇ ಹೇಳ್ಬೋದು. ನೋಡಿ ಒಳಗೆ ಎಷ್ಟು ಸಾಫ್ಟಾಗಿರುತ್ತೆ, ಮೇಲೆ ಕ್ರಿಸ್ಪಿಯಾಗಿರುತ್ತೆ. ರುಚಿ ಅಂತೂ ಅದ್ಭುತವಾಗಿರುತ್ತೆ. ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.